ಅತ್ತ ಜೈಲಲ್ಲೂ ಕೂಡ ನೆಮ್ಮದಿ ಇಲ್ಲ. ಇತ್ತ ಜೀವಕ್ಕೆ ಜೀವ ಅನ್ಸ್ಕೊಂಡವರು ಕೂಡ ನೋಡೋದಕ್ಕೆ ಬರ್ತಾ ಇಲ್ಲ. ಜೈಲಲ್ಲಿ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡುವ ದಾಸ ಎಲ್ಲದಕ್ಕೂ ಸಿಡ್ಕಾಡ್ತಾ ಇದ್ದಾನಂತೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಆತ್ಮೀಯರ ವಿರುದ್ಧ ಕಾಟೇರನ ಕೋಪ, ಜೈಲಿಗೆ ನೋಡಲು ಬಾರದ್ದಕ್ಕೆ ದಾಸನ ಸಿಟ್ಟು. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಹಾಗೋ ಹೀಗೋ ದಿನ ದೂಡುತ್ತಿದ್ದಾನೆ. ಕೊಟ್ಟಿದ್ದನ್ನ ತಿಂದುಕೊಂಡು ಉಸಿರು ಬಿಡದಂತೆ ಹೇಳಿದ್ದನ್ನ ಕೇಳಿಕೊಂಡು ಸುಮ್ಮನಿದ್ದಾನಂತೆ. ಆದರೆ ಆತ್ಮೀಯರ ವಿರುದ್ಧ ದಾಸ ಸಿಟ್ಟಾಗಿದ್ದಾನೆ ಅಂತ ಹೇಳಲಾಗ್ತಿದೆ. ಬಳ್ಳಾರಿಗೆ ಜೈಲಿಗೆ ಹೋದ್ಮೇಲೆ ನೋಡಲು ಬಾರದ ಆತ್ಮೀಯರ ಮೇಲೆ ದರ್ಶನ್ ಮುನಿಸಿಕೊಂಡಿದ್ದಾನೆ ಅಂತ ಹೇಳಲಾಗ್ತಿದೆ. ದರ್ಶನ್ಗೆ ಸಪೋರ್ಟ್ ಮಾಡಿದವರಿಗೆಲ್ಲ ಸಂಕಷ್ಟ ಎದುರಾಗುತ್ತೆ ಅನ್ನೋ ಚರ್ಚೆಗೆ ದರ್ಶನ್ ಆತ್ಮೀಯರು ಹೆದರಿದ್ರ ಎಂಬ ಮಾತಿದೆ. ಕುಟುಂಬಸ್ಥರ ಒಪ್ಪಿಗೆ ಪಡೆದು ಅತಿ ಆತ್ಮೀಯರು ದರ್ಶನ್ ಭೇಟಿ ಮಾಡಬಹುದು ಎಂದು ಕೋರ್ಟ್ ಅವಕಾಶ ಕೊಟ್ಟಿದೆ. ಆದರೆ ಕೋರ್ಟ್ ಪರ್ಮಿಷನ್ ಕೊಟ್ಟರೂ ದೊಡ್ಡ ನಿರ್ಮಾಪಕರು, ನಿರ್ದೇಶಕರು ಬಳ್ಳಾರಿ ಜೈಲಿಗೆ ಬರಲು ಹಿಂದೇಟು ಹಾಕಿದ್ದಾರೆ. ಹೀಗಾಗಿ ದರ್ಶನ್ ಸಿಟ್ಟಾಗಿದ್ದಾನಂತೆ. ಅಂತರ ಕಾಯ್ದುಕೊಳ್ತಿದ್ದಾರ ಅತ್ಯಾತ್ಮೀಯರು. ಕೋರ್ಟ್ ಪರ್ಮಿಷನ್ ಕೊಟ್ರೆ ಹಲವರು ಬರ್ತಾರೆ ಎನ್ನುವ ನಿರೀಕ್ಷೆ ಇಟ್ಕೊಂಡಿದ್ದ ದಾಸನ ನಿರೀಕ್ಷೆ ಹುಸಿಯಾಗಿದೆ. ದರ್ಶನ್ಗೆ ಬೆಂಬಲಿಸಿದವರಿಗೆ ಸಂಕಷ್ಟ ಎದುರಾಗುತ್ತೆ ಅಂತ ಅತ್ಯಾತ್ಮೀಯರು ಅಂತರ ಕಾಯ್ದುಕೊಳ್ತಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ಇಲ್ಲಿವರೆಗೂ ಕುಟುಂಬಸ್ಥರನ್ನ ಹೊರತುಪಡಿಸಿ ಧನ್ವೀರ್ ಡೆವಿಲ್ ಚಿತ್ರದ ನಿರ್ದೇಶಕ ಪ್ರಕಾಶ್ ಬಿಟ್ರೆ ಯಾರೂ ಭೇಟಿಯಾಗಿಲ್ಲ. ಯಾಕೆ ಬೇಕು ಸಹವಾಸ ಅಂತ ದರ್ಶನ್ ಆತ್ಮೀಯರು ಸುಮ್ಮನಾಗಿದ್ದಾರೆ ಎನ್ನಲಾಗ್ತಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಅತ್ತ ಜೈಲಲ್ಲೂ ಕೂಡ ನೆಮ್ಮದಿ ಇಲ್ಲ. ಇತ್ತ ಜೀವಕ್ಕೆ ಜೀವ ಅನ್ಸ್ಕೊಂಡವರು ಕೂಡ ನೋಡೋದಕ್ಕೆ ಬರ್ತಾ ಇಲ್ಲ. ಜೈಲಲ್ಲಿ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡುವ ದಾಸ ಎಲ್ಲದಕ್ಕೂ ಸಿಡ್ಕಾಡ್ತಾ ಇದ್ದಾನಂತೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಆತ್ಮೀಯರ ವಿರುದ್ಧ ಕಾಟೇರನ ಕೋಪ, ಜೈಲಿಗೆ ನೋಡಲು ಬಾರದ್ದಕ್ಕೆ ದಾಸನ ಸಿಟ್ಟು. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಹಾಗೋ ಹೀಗೋ ದಿನ ದೂಡುತ್ತಿದ್ದಾನೆ. ಕೊಟ್ಟಿದ್ದನ್ನ ತಿಂದುಕೊಂಡು ಉಸಿರು ಬಿಡದಂತೆ ಹೇಳಿದ್ದನ್ನ ಕೇಳಿಕೊಂಡು ಸುಮ್ಮನಿದ್ದಾನಂತೆ. ಆದರೆ ಆತ್ಮೀಯರ ವಿರುದ್ಧ ದಾಸ ಸಿಟ್ಟಾಗಿದ್ದಾನೆ ಅಂತ ಹೇಳಲಾಗ್ತಿದೆ. ಬಳ್ಳಾರಿಗೆ ಜೈಲಿಗೆ ಹೋದ್ಮೇಲೆ ನೋಡಲು ಬಾರದ ಆತ್ಮೀಯರ ಮೇಲೆ ದರ್ಶನ್ ಮುನಿಸಿಕೊಂಡಿದ್ದಾನೆ ಅಂತ ಹೇಳಲಾಗ್ತಿದೆ. ದರ್ಶನ್ಗೆ ಸಪೋರ್ಟ್ ಮಾಡಿದವರಿಗೆಲ್ಲ ಸಂಕಷ್ಟ ಎದುರಾಗುತ್ತೆ ಅನ್ನೋ ಚರ್ಚೆಗೆ ದರ್ಶನ್ ಆತ್ಮೀಯರು ಹೆದರಿದ್ರ ಎಂಬ ಮಾತಿದೆ. ಕುಟುಂಬಸ್ಥರ ಒಪ್ಪಿಗೆ ಪಡೆದು ಅತಿ ಆತ್ಮೀಯರು ದರ್ಶನ್ ಭೇಟಿ ಮಾಡಬಹುದು ಎಂದು ಕೋರ್ಟ್ ಅವಕಾಶ ಕೊಟ್ಟಿದೆ. ಆದರೆ ಕೋರ್ಟ್ ಪರ್ಮಿಷನ್ ಕೊಟ್ಟರೂ ದೊಡ್ಡ ನಿರ್ಮಾಪಕರು, ನಿರ್ದೇಶಕರು ಬಳ್ಳಾರಿ ಜೈಲಿಗೆ ಬರಲು ಹಿಂದೇಟು ಹಾಕಿದ್ದಾರೆ. ಹೀಗಾಗಿ ದರ್ಶನ್ ಸಿಟ್ಟಾಗಿದ್ದಾನಂತೆ. ಅಂತರ ಕಾಯ್ದುಕೊಳ್ತಿದ್ದಾರ ಅತ್ಯಾತ್ಮೀಯರು. ಕೋರ್ಟ್ ಪರ್ಮಿಷನ್ ಕೊಟ್ರೆ ಹಲವರು ಬರ್ತಾರೆ ಎನ್ನುವ ನಿರೀಕ್ಷೆ ಇಟ್ಕೊಂಡಿದ್ದ ದಾಸನ ನಿರೀಕ್ಷೆ ಹುಸಿಯಾಗಿದೆ. ದರ್ಶನ್ಗೆ ಬೆಂಬಲಿಸಿದವರಿಗೆ ಸಂಕಷ್ಟ ಎದುರಾಗುತ್ತೆ ಅಂತ ಅತ್ಯಾತ್ಮೀಯರು ಅಂತರ ಕಾಯ್ದುಕೊಳ್ತಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ಇಲ್ಲಿವರೆಗೂ ಕುಟುಂಬಸ್ಥರನ್ನ ಹೊರತುಪಡಿಸಿ ಧನ್ವೀರ್ ಡೆವಿಲ್ ಚಿತ್ರದ ನಿರ್ದೇಶಕ ಪ್ರಕಾಶ್ ಬಿಟ್ರೆ ಯಾರೂ ಭೇಟಿಯಾಗಿಲ್ಲ. ಯಾಕೆ ಬೇಕು ಸಹವಾಸ ಅಂತ ದರ್ಶನ್ ಆತ್ಮೀಯರು ಸುಮ್ಮನಾಗಿದ್ದಾರೆ ಎನ್ನಲಾಗ್ತಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಅತ್ತ ಜೈಲಲ್ಲೂ ಕೂಡ ನೆಮ್ಮದಿ ಇಲ್ಲ. ಇತ್ತ ಜೀವಕ್ಕೆ ಜೀವ ಅನ್ಸ್ಕೊಂಡವರು ಕೂಡ ನೋಡೋದಕ್ಕೆ ಬರ್ತಾ ಇಲ್ಲ. ಜೈಲಲ್ಲಿ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡುವ ದಾಸ ಎಲ್ಲದಕ್ಕೂ ಸಿಡ್ಕಾಡ್ತಾ ಇದ್ದಾನಂತೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಆತ್ಮೀಯರ ವಿರುದ್ಧ ಕಾಟೇರನ ಕೋಪ, ಜೈಲಿಗೆ ನೋಡಲು ಬಾರದ್ದಕ್ಕೆ ದಾಸನ ಸಿಟ್ಟು.
ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಹಾಗೋ ಹೀಗೋ ದಿನ ದೂಡುತ್ತಿದ್ದಾನೆ. ಕೊಟ್ಟಿದ್ದನ್ನ ತಿಂದುಕೊಂಡು ಉಸಿರು ಬಿಡದಂತೆ ಹೇಳಿದ್ದನ್ನ ಕೇಳಿಕೊಂಡು ಸುಮ್ಮನಿದ್ದಾನಂತೆ. ಆದರೆ ಆತ್ಮೀಯರ ವಿರುದ್ಧ ದಾಸ ಸಿಟ್ಟಾಗಿದ್ದಾನೆ ಅಂತ ಹೇಳಲಾಗ್ತಿದೆ. ಬಳ್ಳಾರಿಗೆ ಜೈಲಿಗೆ ಹೋದ್ಮೇಲೆ ನೋಡಲು ಬರದ ಆತ್ಮೀಯರ ಮೇಲೆ ದರ್ಶನ್ ಮುನಿಸಿಕೊಂಡಿದ್ದಾನೆ ಅಂತ ಹೇಳಲಾಗ್ತಿದೆ. ದರ್ಶನ್ಗೆ ಸಪೋರ್ಟ್ ಮಾಡಿದವರಿಗೆಲ್ಲ ಸಂಕಷ್ಟ ಎದುರಾಗುತ್ತೆ ಅನ್ನೋ ಚರ್ಚೆಗೆ ದರ್ಶನ್ ಆತ್ಮೀಯರು ಹೆದರಿದ್ರ ಎಂಬ ಮಾತಿದೆ. ಕುಟುಂಬಸ್ಥರ ಒಪ್ಪಿಗೆ ಪಡೆದು ಅತಿ ಆತ್ಮೀಯರು ದರ್ಶನ್ ಭೇಟಿ ಮಾಡಬಹುದು ಎಂದು ಕೋರ್ಟ್ ಅವಕಾಶ ಕೊಟ್ಟಿದೆ. ಆದರೆ ಕೋರ್ಟ್ ಪರ್ಮಿಷನ್ ಕೊಟ್ಟರೂ ದೊಡ್ಡ ದೊಡ್ಡ ನಿರ್ಮಾಪಕರು, ನಿರ್ದೇಶಕರು ಬಳ್ಳಾರಿ ಜೈಲಿಗೆ ಬರಲು ಹಿಂದೇಟು ಹಾಕಿದ್ದಾರೆ. ಹೀಗಾಗಿ ದರ್ಶನ್ ಸಿಟ್ಟಾಗಿದ್ದಾನಂತೆ. ಅಂತರ ಕಾಯ್ದುಕೊಳ್ತಿದ್ದಾರ ಅತ್ಯಾತ್ಮೀಯರು. ಕೋರ್ಟ್ ಪರ್ಮಿಷನ್ ಕೊಟ್ರೆ ಹಲವರು ಬರ್ತಾರೆ ಎನ್ನುವ ನಿರೀಕ್ಷೆ ಇಟ್ಕೊಂಡಿದ್ದ ದಾಸನ ನಿರೀಕ್ಷೆ ಹುಸಿಯಾಗಿದೆ. ದರ್ಶನ್ಗೆ ಬೆಂಬಲಿಸಿದವರಿಗೆ ಸಂಕಷ್ಟ ಎದುರಾಗುತ್ತೆ ಅಂತ ಅತ್ಯಾತ್ಮೀಯರು ಅಂತರ ಕಾಯ್ದುಕೊಳ್ತಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ಇಲ್ಲಿವರೆಗೂ ಕುಟುಂಬಸ್ಥರನ್ನ ಹೊರತುಪಡಿಸಿ ಧನ್ವೀರ್ ಡೆವಿಲ್ ಚಿತ್ರದ ನಿರ್ದೇಶಕ ಪ್ರಕಾಶ್ ಬಿಟ್ರೆ ಯಾರೂ ಭೇಟಿಯಾಗಿಲ್ಲ. ಯಾಕೆ ಬೇಕು ಸಹವಾಸ ಅಂತ ದರ್ಶನ್ ಆತ್ಮೀಯರು ಸುಮ್ಮನಾಗಿದ್ದಾರೆ ಎನ್ನಲಾಗ್ತಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಅತ್ತ ಜೈಲಲ್ಲೂ ಕೂಡ ನೆಮ್ಮದಿ ಇಲ್ಲ, ಇತ್ತ ಜೀವಕ್ಕೆ ಜೀವ ಅನ್ಸ್ಕೊಂಡವರು ಕೂಡ ನೋಡೋದಕ್ಕೆ ಬರ್ತಾ ಇಲ್ಲ. ಜೈಲಲ್ಲಿ ಅತ್ತಿಂದ ಇತ್ತಿಂದ ಅತ್ತ ಓಡಾಡುವ ದಾಸ ಎಲ್ಲದಕ್ಕೂ ಸಿಡ್ಕಾಡ್ತಾ ಇದ್ದಾನಂತೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಆತ್ಮೀಯರ ವಿರುದ್ಧ ಕಾಟೇರನ ಕೋಪ. ಜೈಲಿಗೆ ನೋಡಲು ಬಾರದ್ದಕ್ಕೆ ದಾಸನ ಸಿಟ್ಟು. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಹಾಗೋ ಹೀಗೋ ದಿನ ದೂಡುತ್ತಿದ್ದಾನೆ. ಕೊಟ್ಟಿದ್ದನ್ನ ತಿಂದುಕೊಂಡು ಉಸಿರು ಬಿಡದಂತೆ ಹೇಳಿದ್ದನ್ನ ಕೇಳಿಕೊಂಡು ಸುಮ್ಮನಿದ್ದಾನಂತೆ. ಆದರೆ ಆತ್ಮೀಯರ ವಿರುದ್ಧ ದಾಸ ಸಿಟ್ಟಾಗಿದ್ದಾನೆ ಅಂತ ಹೇಳಲಾಗ್ತಿದೆ. ಬಳ್ಳಾರಿಗೆ ಜೈಲಿಗೆ ಹೋದ್ಮೇಲೆ ನೋಡಲು ಬರದ ಆತ್ಮೀಯರ ಮೇಲೆ ದರ್ಶನ್ ಮುನಿಸಿಕೊಂಡಿದ್ದಾನೆ ಅಂತ ಹೇಳಲಾಗ್ತಿದೆ. ದರ್ಶನ್ಗೆ ಸಪೋರ್ಟ್ ಮಾಡಿದವರಿಗೆಲ್ಲ ಸಂಕಷ್ಟ ಎದುರಾಗುತ್ತೆ ಅನ್ನೋ ಚರ್ಚೆಗೆ ದರ್ಶನ್ ಆತ್ಮೀಯರು ಹೆದರಿದ್ರ ಎಂಬ ಮಾತಿದೆ. ಕುಟುಂಬಸ್ಥರ ಒಪ್ಪಿಗೆ ಪಡೆದು ಅತಿ ಆತ್ಮೀಯರು ದರ್ಶನ್ ಭೇಟಿ ಮಾಡಬಹುದು ಎಂದು ಕೋರ್ಟ್ ಅವಕಾಶ ಕೊಟ್ಟಿದೆ. ಆದರೆ ಕೋರ್ಟ್ ಪರ್ಮಿಷನ್ ಕೊಟ್ಟರೂ ದೊಡ್ಡ ದೊಡ್ಡ ನಿರ್ಮಾಪಕರು, ನಿರ್ದೇಶಕರು ಬಳ್ಳಾರಿ ಜೈಲಿಗೆ ಬರಲು ಹಿಂದೇಟು ಹಾಕಿದ್ದಾರೆ. ಹೀಗಾಗಿ ದರ್ಶನ್ ಸಿಟ್ಟಾಗಿದ್ದಾನಂತೆ. ಅಂತರ ಕಾಯ್ದುಕೊಳ್ತಿದ್ದಾರ ಅತ್ಯಾತ್ಮೀಯರು. ಕೋರ್ಟ್ ಪರ್ಮಿಷನ್ ಕೊಟ್ರೆ ಹಲವರು ಬರ್ತಾರೆ ಎನ್ನುವ ನಿರೀಕ್ಷೆ ಇಟ್ಕೊಂಡಿದ್ದ ದಾಸನ ನಿರೀಕ್ಷೆ ಹುಸಿಯಾಗಿದೆ. ದರ್ಶನ್ಗೆ ಬೆಂಬಲಿಸಿದವರಿಗೆ ಸಂಕಷ್ಟ ಎದುರಾಗುತ್ತೆ ಅಂತ ಅತ್ಯಾತ್ಮೀಯರು ಅಂತರ ಕಾಯ್ದುಕೊಳ್ತಿದ್ದಾರೆ ಎನ್ನಲಾಗ್ತಿದೆ. ಹೀಗಾಗಿ ಇಲ್ಲಿವರೆಗೂ ಕುಟುಂಬಸ್ಥರನ್ನ ಹೊರತುಪಡಿಸಿ ಧನ್ವೀರ್ ಡೆವಿಲ್ ಚಿತ್ರದ ನಿರ್ದೇಶಕ ಪ್ರಕಾಶ್ ಬಿಟ್ರೆ ಯಾರೂ ಭೇಟಿಯಾಗಿಲ್ಲ. ಯಾಕೆ ಬೇಕು ಸಹವಾಸ ಅಂತ ದರ್ಶನ್ ಆತ್ಮೀಯರು ಸುಮ್ಮನಾಗಿದ್ದಾರೆ ಎನ್ನಲಾಗ್ತಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.